ಇನ್ನು ಬಾಲಿವುಡ್ನ ನಟ ಸೈಫ್ ಅಲಿ ಖಾನ್ 6 ಬಾರಿ ಚಾಕು ಇರಿತಕ್ಕೆ ಒಳಗಾಗಿ ಲೀಲಾವತಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು. ಇವತ್ತು ಅವರು ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ. ಆಸ್ಪತ್ರೆಯಿಂದ ಸೈಫ್ ಅಲಿ ಖಾನ್ ಡಿಸ್ಚಾರ್ಜ್ ಮಾಡಲಾಗಿದೆ. ಈಗ ಬರ್ತಾ ಇರುವಂತಹ ಮಾಹಿತಿ, ಚಾಕು ಇರಿತದಿಂದ ಆಪರೇಷನ್ಗೆ ಒಳಗಾಗಿದ್ದ ಸೈಫ್ ಅಲಿ ಖಾನ್ 5 ದಿನಗಳ ಬಳಿಕ ಈಗ ಮುಂಬೈನ ಲೀಲಾವತಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ತೆರಳುತ್ತಾ ಇದ್ದಾರೆ. ಆಸ್ಪತ್ರೆಯಿಂದ ಸೈಫ್ ಅಲಿ ಖಾನ್ ಡಿಸ್ಚಾರ್ಜ್ ಆಗಿರೋದು. 6 ಬಾರಿ ಚಾಕು ಇರಿತಕ್ಕೆ ಒಳಗಾಗಿದ್ರು. ಚಾಕುವಿನ ಒಂದು ತುಣುಕು ಅವರ ದೇಹದ ಒಳಗಡೆನೂ ಕೂಡ ಇತ್ತು. ಅದನ್ನು ಆಪರೇಷನ್ ಮಾಡಿ ತೆಗೆಯುವಂಥ ಕೆಲಸವನ್ನು ವೈದ್ಯರು ಕೂಡ ಕೊಟ್ಟಿದ್ದರು. ಅದಾದ ನಂತರ ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಹೇಳಿದರು. ಹಾಗಾಗಿ ಆಸ್ಪತ್ರೆಯಲ್ಲೇ ಇದ್ದರು. 5 ದಿನಗಳ ಬಳಿಕ ಈಗ ಡಿಸ್ಚಾರ್ಜ್ ಆಗಿ ಮನೆಗೆ ತೆರಳುತ್ತಾ ಇದ್ದಾರೆ ಸೈಫ್ ಅಲಿ ಖಾನ್. ಮುಂಬೈನವರ ಅಪಾರ್ಟ್ಮೆಂಟ್ನಲ್ಲಿ ಆದಂತಹ ಘಟನೆ, ಅವ್ರ ಮನೆಗೆ ಕಳ್ಳತನಕ್ಕೆ ಬಂದಂತಹ ವ್ಯಕ್ತಿ, ಹೆಚ್ಚು ಕಡಿಮೆ ಆ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಈಗ ಅವ್ರ ಮನೆಗೆ ಬಂದಂಥ ಸಂದರ್ಭದಲ್ಲಿ ಕಳ್ಳತನ ಮಾಡೋಕ್ಕೆ ಬಂದಿರ್ತಾನೆ, ಬಟ್ ಅವನಿಗೆ ಗೊತ್ತಿರಲ್ಲ ಅಂತ ಹೇಳಿ ಈಗ ಪೊಲೀಸ್ ವಿಚಾರಣೆ ಸಂದರ್ಭದಲ್ಲಿ ಮಾಹಿತಿ ಬಂದಿದೆ. ಆಗ ತಪ್ಪಿಸಿಕೊಳ್ಳುವಂಥ ಭರದಲ್ಲಿ ಚಾಕುವಿನಿಂದ ಇರಿದಿದ್ದಾನೆ ಅಂತ ಹೇಳಿ ತಿಳಿತಾ ಇದೆ. ಸೊ ಅದು ಇರಿಯುವಂಥ ಸಂದರ್ಭದಲ್ಲಿ ಒಟ್ಟು 6 ಬಾರಿ ಇರಿದಿದ್ದಾನೆ. ಅದರಲ್ಲಿ ಒಂದು ಚಾಕುವಿನ ತುಣುಕು ಅವರ ದೇಹದ ಒಳಗಡೆನೇ ಇತ್ತು. ಸೊ ಅದನ್ನು ತೆಗೆದು ಆಪರೇಷನನ್ನು ವೈದ್ಯರು ಮಾಡಿದರು. ಅದಾದ ನಂತರ ಅವರು ಸಂಪೂರ್ಣವಾಗಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಲ್ಲ, ಅವರು ಸುರಕ್ಷಿತವಾಗಿದ್ದಾರೆ ಅನ್ನುವುದನ್ನು ಕೂಡ ವೈದ್ಯರು ಬಂದು ಆಚೆ ಮಾತನಾಡಿದರು. ಸ್ವಲ್ಪ ರೆಸ್ಟ್ ಬೇಕು ಅವರಿಗೆ ಅಂತ ಹೇಳಿದರು. ಹಾಗಾಗಿ ಶಸ್ತ್ರಚಿಕಿತ್ಸೆಯ ನಂತರ 5 ದಿನ ಅವರು ಆಸ್ಪತ್ರೆಯಲ್ಲಿದ್ದರು. ಇವತ್ತು ಡಿಸ್ಚಾರ್ಜ್ ಆಗಿ ತಮ್ಮ ಮನೆಗೆ ತೆರಳುತ್ತಾ ಇದ್ದಾರೆ. ನೇರವಾಗಿ ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಮುಂಬೈನ ಲೀಲಾವತಿ ಆಸ್ಪತ್ರೆ. ಬಾಲಿವುಡ್ನ ನಟರು, ನಟಿಯರು ಯಾರಾದರೂ ಏನಾದರೂ ಅನಾರೋಗ್ಯದಿಂದ ಇದ್ದರೆ ಅವ್ರನ್ನೆಲ್ಲರನ್ನೂ ಕೂಡ ಕರ್ಕೊಂಡು ಬರುವಂಥ ಆಸ್ಪತ್ರೆ ಇದೆ. ಅದು ಲೀಲಾವತಿ ಆಸ್ಪತ್ರೆ. ಸೊ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಫೆಸಿಲಿಟಿಗಳನ್ನು ಹೊಂದಿರುವಂಥ ಆಸ್ಪತ್ರೆ ಲೀಲಾವತಿ ಆಸ್ಪತ್ರೆ ಮುಂಬೈನಲ್ಲಿ. ಆ ಆಸ್ಪತ್ರೆಯಲ್ಲಿನೇ ಸೈಫ್ ಅಲಿ ಖಾನ್ ಆಟೋದಲ್ಲಿ ಬಂದಿದ್ದರು. ಅದಾದ ನಂತರ ನಾನು ಸೈಫ್ ಅಲಿ ಖಾನ್, ನನ್ನನ್ನು ಸ್ಟ್ರೆಚರಲ್ಲಿ ಕರ್ಕೊಂಡು ಹೋಗಿ ಅಂತೇಳಿ ಅವರೇ ಹೇಳ್ತಾರೆ. ತದನಂತರ ಅಲ್ಲಿರುವಂಥವರೆಲ್ಲ ಅವ್ರನ್ನ ಕರ್ಕೊಂಡು ಒಳಗಡೆಗೆ ಹೋಗ್ತಾರೆ. ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡ್ತಾರೆ, ಗುಣಮುಖರಾಗ್ತಾರೆ. ಈಗ ಡಿಸ್ಚಾರ್ಜ್ ಕೂಡ ಆಗಿ ಅವ್ರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಈಗ ಹಲವು ರೀತಿಯಾದಂಥ ಪ್ರಶ್ನೆಗಳನ್ನು ಉದ್ಭವ ಮಾಡಿತ್ತು. ಇದು ಯಾರು, ಯಾತಕ್ಕೋಸ್ಕರ ಆ ರೀತಿಯಾಗಿ ಬೆದರಿಕೆ ಹಾಕಿದವರೇ ಬಂದು ಈ ಥರ ಮಾಡಿದ್ರಾ ಅಂತ ಹೇಳಿ. ಬಟ್ ಹಂಗಲ್ಲ, ಯಾರೋ ಒಬ್ಬ ಕಳ್ಳ ಬಂದು ಏನೋ ಕಳ್ಳತನ ಮಾಡೋಕ್ಕೆ ಹೋಗ್ಬಿಟ್ಟು ಎಸ್ಕೇಪ್ ಆಗೋಕ್ಕೆ ಹೋಗಿ ಚಾಕು ಚುಚ್ಚಿರೋದು. ತದನಂತರ ನಿನ್ನೆ ಅವರನ್ನು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಬೆಳಕಿಗೆ ಬಂದಿದೆ. ಸದ್ಯಕ್ಕೆ ನೇರವಾಗಿ ಮುಂಬೈನ ಲೀಲಾವತಿ ಆಸ್ಪತ್ರೆಯಿಂದ ನಿಮಗೆ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಎಲ್ಲ ತಯಾರಿ ಕೂಡ ಆಗಿದೆ, ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನೇನು ಅವರು ಹೊರಡುವಂಥ ಸಮಯ ಅಲ್ಲಿ ಆ ದೃಶ್ಯವನ್ನು ಕೂಡ ನೀವು ಈಗ ತೋರಿಸ್ತಾ ಇದ್ದೀವಿ. ಸೊ ಆಪರೇಷನ್ಗೆ ಒಳಗಾಗಿದ್ದಂಥ ಸೈಫ್ ಅಲಿ ಖಾನ್ ಈಗ ಡಿಸ್ಚಾರ್ಜ್ ಆಗಿದ್ದಾರೆ. ಸೊ ಸೈಫ್ ಅಲಿ ಖಾನ್ ಡಿಸ್ಚಾರ್ಜ್ ಆಗಿದ್ದಾರೆ. ಸೊ ಈಗ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತಾರೆ, ಇನ್ನೇನು ಮಾಡ್ತಾರೆ. ಈಗ ಅವನು ಕೂಡ ಅರೆಸ್ಟ್ ಆಗಿದ್ದಾರೆ. ಯಾರು ಅವನ ಮೇಲೆ ದಾಳಿಯನ್ನು ಮಾಡಿದ್ರು ಅವರು ಕೂಡ ಅರೆಸ್ಟ್ ಆಗಿದ್ದಾರೆ.